ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರೇ, ಕೆಪಿಸಿಸಿ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರೇ, ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನೀರಾವರಿ ಸಚಿವರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ವಾರ್ತಾ ಮಂತ್ರಿಗಳಾದಂಥ ಸಾರಾ ಮಹೇಶ್ ಅವರೇ, ಸಣ್ಣ ನೀರಾವರಿ ಸಚಿವರಾದಂಥ ಶ್ರೀ ಪುಟ್ಟರಾಜು ಅವರೇ, ಎಲ್ಲ ಶಾಸಕ ಮಿತ್ರರೇ, ಲೋಕಸಭಾ ಸದಸ್ಯರೇ, ತಮ್ಮಣ್ಣಿದರ ಸಾರಿಗೆ ಸಚಿವರಾದಂಥ ಶ್ರೀ ತಮ್ಮಣ್ಣವರೇ, ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಲ್ಲ ಮುಖಂಡಗಳೇ, ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಸಾಂಕೇತಿಕವಾಗಿ ನಾವು ಮತ್ತು ಜೆಡಿಎಸ್ನವರು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ, ನರೇಂದ್ರ ಮೋದಿ ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿದ್ದಾರೆ, ಇದರಲ್ಲಿ ಮಂತ್ರಿಗಳು ಭಾಗವಹಿಸಿದ್ದಾರೆ, ನಮ್ಮ ಪಕ್ಷದ ಅಧ್ಯಕ್ಷರು ಭಾಗವಹಿಸಿದ್ದಾರೆ. ಇದು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಈ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ. ಆದಾಯ ತೆರಿಗೆ ಇಲಾಖೆಯವರು ಯಾರು ತೆರಿಗೆ ವಂಚನೆ ಮಾಡಿದ್ದಾರೆ, ತೆರಿಗೆ ವಂಚನೆ ಮಾಡಿ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಅವರನ್ನ ಪತ್ತೆ ಹಚ್ಚಿ ಕಪ್ಪು ಹಣವನ್ನು ಹೊರತರ್ತಕ್ಕಂಥ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ. ನಾವೆಲ್ಲ ಸಂವಿಧಾನಕ್ಕೆ, ಈ ನೆಲದ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ಜನ, ಪ್ರತಿಯೊಬ್ಬರು ಕೂಡ ನೆಲದ ಕಾನೂನನ್ನು ಗೌರವಿಸಬೇಕಾಗ್ತದೆ. ಆದರೆ ಅಧಿಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಈ ಸಂಸ್ಥೆಯನ್ನ ನಿರಂತರವಾಗಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ದುರುಪಯೋಗವನ್ನ ಮಾಡ್ಕೊಳ್ತಾ ಇದ್ದಾರೆ. ವಿರೋಧ ಪಕ್ಷದವರ ಮೇಲೆ ರಾಜಕೀಯ ಸೇಡನ್ನು ತೀರಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿರೋಧವನ್ನ ದಮನ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ವಿರುದ್ಧವಾದಂಥ ನಡವಳಿಕೆ ಅಂತಕ್ಕಂಥದನ್ನ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಹತ್ರನೂ ಎಸಿಬಿ ಇದೆ. ನಾವು ಕೂಡ ಯಾವುದೇ ಅಧಿಕಾರಿ ಮೇಲೆ ದಾಳಿ ಮಾಡಬಹುದು. ಅಕ್ರಮ ಕೇಂದ್ರ ಸರ್ಕಾರದ ನೌಕರರು ಮಾಡಿರಲಿ, ರಾಜ್ಯ ಸರ್ಕಾರದ ನೌಕರರು ಮಾಡಿರಲಿ, ಅವ್ರ ಮೇಲೆ ದಾಳಿ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇದೆ. ಆದ್ರೆ ನಾವು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲ್ಲ, ಮಾಡಬಾರದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ವಿರೋಧ ಪಕ್ಷದವರಿಗೂ ಕೂಡ ಗೌರವವನ್ನು ಕೊಡ್ತಕ್ಕಂಥದ್ದನ್ನು ಕಲ್ತ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಇವರ ಪಕ್ಷದ ಅನೇಕ ಜನರ ಮೇಲೆ ಆಪಾದನೆಗಳಿದ್ದಾವೆ. ಇವ್ರ ಪಕ್ಷದಲ್ಲಿ ಅನೇಕ ಜನ ಕಪ್ಪು ಹಣ ಸಂಪಾದನೆ ಮಾಡಿರ್ತಕ್ಕಂಥ ನಾಯಕರಿದ್ದಾರೆ. ಎಲ್ಲಿಯಾದರೂ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ನಾಯಕರ ಮೇಲೆ ದಾಳಿ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದೆ, ಅನೇಕ ಕಡೆಗಳಲ್ಲಿ ಆದಾಯ ತೆರಿಗೆಯವರು ನಮ್ಮ ಮುಖಂಡಗಳ ಮೇಲೆ ದಾಳಿಗಳನ್ನ ಮಾಡಿದ್ದಾರೆ. ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಮಯ ಚುನಾವಣಾ ಸಂದರ್ಭ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ 72 ವರ್ಷಗಳ ಸ್ವತಂತ್ರ ಭಾರತದಲ್ಲಿ 55-56 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿದೆ. ಆದರೆ ಎಂದೂ ಕೂಡ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ವಿರೋಧಿಗಳ ಮನೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥ ಒಂದೇ ಒಂದು ನಿದರ್ಶನ ಇಲ್ಲ ಅಂತಕ್ಕಂಥದನ್ನ ನರೇಂದ್ರ ಮೋದಿ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎಷ್ಟು ಜನರ ಮೇಲೆ ದಾಳಿ. ಒಬ್ಬ ನಮ್ಮ ಡಿ ಕೆ ಶಿವಕುಮಾರ್ ಇವತ್ತು ಕೂಡ ಮಾನಸಿಕವಾಗಿ ಖಿನ್ನರಾಗಿದ್ದಾರೆ. ಅವ್ರ ಮೇಲೆ ದಾಳಿ, ಎಂಟಿಬಿ ನಾಗರಾಜ್ ಮೇಲೆ ದಾಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ದಾಳಿ, ರಮೇಶ್ ಜಾರಕಿಹೊಳಿ ಮೇಲೆ ದಾಳಿ, ಬೈರ್ತಿ ಸುರೇಶ್ ಮೇಲೆ ಜಾಗಳಿ, ಶಿವಣ್ಣವ್ರ ಮೇಲೆ ದಾಳಿ, ಎಷ್ಟು ಜನ ಮೇಲೆ ದಾಳಿ. ನಾನು ಕಳೆದ ಚುನಾವಣೆಯಲ್ಲಿ ನಿಂತಿದ್ದಾಗ ನನ್ನ ಪರವಾಗಿ ಕೆಲಸ ಮಾಡತಕ್ಕಂಥ ಎಲ್ರಿಗೂ ಕೂಡ ಬಾದಾಮಿನಲ್ಲಿ ಎಲ್ಲೆಲ್ಲಿ ಹೋಟ್ಲುಗಳು ಎಲ್ಲಾ ಹೋಟ್ಲುಗಳ ರೂಮ್ಗಳನ್ನು ಕೂಡ ದಾಳಿ ಮಾಡೋದು. ನಿಮ್ಗೆ ನಾಚಿಕೆ ಆಗಲ್ವಾ? ನಾನು ಸೂಚ್ಯವಾಗಿ ಐಟಿ ಅಧಿಕಾರಿಗಳಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಕ್ಷ ಶಾಶ್ವತವಾಗಿ ಗೂಟ ಉಟ್ಕೊಂಡಿರೋದಿಲ್ಲ ಅಲ್ಲಿ ಕೇಂದ್ರದಲ್ಲಿ. ನೀವು ದಾಳಿ ಮಾಡಿ, ಬೇರೆ ಸಮಯದಲ್ಲಿ ಮಾಡಿ, ಚುನಾವಣೆ ಇಲ್ಲದೆ ಸಮಯದಲ್ಲಿ ಮಾಡಿ. ಸರ್ ಮುಂದೆ ಡೌನ್ ಮಾಡ್ಕೊಳ್ಳಿ ಸರ್ ಕ್ಯಾಮ್ರಾಗೆ. ಯಾಕೆ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ? ಮತ್ತೆ ಜೆಡಿಎಸ್ ಕಾಂಗ್ರೆಸ್ ನಾಯಕರನ್ನೇ ಯಾಕೆ ನೀವು ಆಯ್ಕೆ ಮಾಡ್ತೀರಿ? ನರೇಂದ್ರ ಮೋದಿ ಅವರಿಗೆ ನಮ್ಮ ಸ್ನೇಹಿತರು ಯಾರು ಹೇಳಿದ್ರಲ್ಲ, ಈ ಬಾರಿ ಸೋಲಿನ ಭಯ ಆಗಿದೆ. ಸೋಲಿನ ಭಯದಿಂದ ಇಡೀ ದೇಶದಲ್ಲಿ ಈ ರೀತಿ ಐಡಿ ರೈಡ್ಗಳನ್ನು ಮಾಡಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ನಮ್ಮ ಮುಖಂಡಗಳು, ಕಾರ್ಯಕರ್ತರು ಪ್ರಚಾರಕ್ಕೆ ಹೋಗಬಾರದು, ನಮ್ಮ ಅಭ್ಯರ್ಥಿಗಳು ಹೋಗಬಾರದು. ಈ ಹೆದರಿಕೆಯನ್ನು ಉಂಟು ಮಾಡಲಿಕ್ಕೋಸ್ಕರವಾಗಿ ಈ ಐಟಿ ಡಿಪಾರ್ಟ್ಮೆಂಟ್ನವರು ಕೇಂದ್ರದ ಮಾತಿನಂತೆ ಇಲ್ಲಿ ನರ್ತನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಿಜೆಪಿ, ನಾನು ಹೇಳ್ತೇನೆ, 2019ರ ಚುನಾವಣೆಯಲ್ಲಿ 100% ಬಿಜೆಪಿ ಸೋಲ್ತದೆ. ಬಿಜೆಪಿ ಇತರ ಸರ್ಕಾರ ಬಂದೇ ಬರ್ತದೆ. ಆಗ ನಾವು ನರ್ತನ ಮಾಡಿಸಬೇಕಾಗ್ತದೆ. ಇವರಿಗೆ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಕ್ಷ ಅಧಿಕಾರದಲ್ಲಿರ್ತದೆ, ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರ್ತದೆ. ಆದರೆ ಸಂವಿಧಾನ ಮತ್ತು ಕಾನೂನನ್ನ ಗಾಳಿ ತೂರಬಾರದು. ಇವತ್ತು ಭಾರತೀಯ ಜನತಾ ಪಕ್ಷ
ಈ ಐಟಿ ರೈಡ್ ಮಾಡಿಸ್ತಾ ಇದ್ದಾರಲ್ಲ, ಅವ್ರ ಹಿಂದ್ಗಡೆ ಅವರೇ ಇರೋದು. ನರೇಂದ್ರ ಮೋದಿ ಅವರು ಹೇಳಿದ್ದೇನೆ, ಅರುಣ್ ಜೈಟ್ಲಿ ಹೇಳಿದ್ದೇನೆ, ಇಂಥ ರೈಡ್ಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಮಿತ್ ಶಾ, ಅರುಣ್ ಜೈಟ್ಲಿ ಫೈನಾನ್ಸ್ ಮಿನಿಸ್ಟರ್, ಇದರ ಹಿಂದ್ಗಡೆ ನೇರವಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ. ಅಮಿತ್ ಶಾ ಚಮಚ ಅವರು. ಸಂಜಯ್ ಡೌನ್ ಮಾಡಿ ಸರ್. ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೇನೆ, ನರೇಂದ್ರ ಮೋದಿ ಅವರೇ, ಇದು ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಕ್ತವಾದಂತಹ ವಾತಾವರಣ ಇರಬೇಕು. ಚುನಾವಣೆಯಲ್ಲಿ ಗೆಲ್ಲದು ಸೋಲದು ಇದ್ದೇ ಇರ್ತದೆ. ಸೋಲ್ತೀವಿ ಅಂತಕ್ಕಂಥ ಭಯದಿಂದ ವಿರೋಧ ಪಕ್ಷದವರನ್ನ ದಮನ ಮಾಡ್ತೀವಿ ಐಟಿ ಮೂಲಕ, ಬೇರೆ ಸಂಸ್ಥೆಗಳ ಮೂಲಕ ಅಂತ ನೀವೇನಾದ್ರು ಭ್ರಮೆನಲ್ಲಿದ್ರೆ ನಿಮ್ಮಂತ ಮೂರ್ಖರು ಬೇರೆ ಯಾರು ಇಲ್ಲ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ಬಯಸ್ತಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತನಾಡಿದ್ರು ಅಂತ ಕೇಳಿದೆ. ಇಲ್ಲಿ ಆಪರೇಷನ್ ಕಮಲ ಪ್ರಾರಂಭ ಆಗಿತ್ತು. 25-30 ಕೋಟಿ ಒಬ್ಬ ಎಂಎಲ್ಎಗೆ ಆಫರ್ ಮಾಡಿದ್ರು. ಎಲ್ಲಿಂದ ಬಂತು ನರೇಂದ್ರ ಮೋದಿ ಅವರಿಗೆ 25-30 ಕೋಟಿ? ಯಡಿಯೂರಪ್ಪನವರಿಗೆ ಎಲ್ಲಿಂದ ಬಂತು? ಈ ಬಗ್ಗೆ ಫಿರ್ಯಾದಿ ಕೊಟ್ಟಿದ್ದಾರೆ ನಿಮಗೆ. ಕೂಡಲೇ ಅವ್ರ ಮನೆ ರೈಡ್ ಮಾಡಿದ್ರ ನೀವು? ಆ ದುಡ್ಡು ಎಲ್ಲಿಂದ ಬಂತು ಅಂತೇಳಿ ನೀವು ಪರಿಶೀಲನೆ ಮಾಡಿದ್ರ? ನೀವು ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ರೆ ತಕ್ಕ ಪ್ರಾಯಶ್ಚಿತ್ತವನ್ನ ಅನುಭವಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದೆ. ಒಬ್ಬರೇ ಒಬ್ರು ಭಾರತೀಯ ಜನತಾ ಪಕ್ಷದವರಿಗೆ ಇವತ್ತಿನವರಿಗೆ ರೈಡ್ ಮಾಡಿಲ್ಲ. ಏನ್ ಅವರೆಲ್ಲ ಸತ್ಯ ಅಧಿಷ್ಠಿತರು ಮೊಮ್ಮಕ್ಕಳ? ಕೋಟಿಗಟ್ಟಲೆ ಹೊಡೆದು ಲೂಟಿ ಹೊಡೆದು ಜೈಲ್ ಹೋದವರಿದ್ದಾರೆ. ಇಲ್ಲಿ ಜೈಲ್ ಹೋದವರಿದ್ದಾರೆ ಕರ್ನಾಟಕದಲ್ಲಿ. ಅವ್ರ ಮನೆ ಮೇಲೆ ಯಾವತ್ತಾರು ದಾಳಿ ಮಾಡಿದ್ದೀರಾ? ನಿಮ್ ಕಣ್ಣಿಗೆ ಬೀಳೋದು ಜೆಡಿಎಸ್ ಮುಖಂಡರುಗಳೇನ? ಇವತ್ತು ಸಾಂಕೇತಿಕವಾಗಿ ಧರಣ ಮಾಡಿದ್ದೀವಿ. ಇದನ್ನ ನಿಲ್ಲಿಸದೆ ಹೋದರೆ ಸರ್ಕಾರದ ವಿರುದ್ಧ, ಆದಾಯ ತೆರಿಗೆ ಇಲಾಖೆ ವಿರುದ್ಧ ಅನಿವಾರ್ಯವಾಗಿ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಅವರಿಗೆ ತಿಳಿಸಲಿಕ್ಕೆ ದಯಮಾಡಿ ಇದನ್ನೆಲ್ಲ ಮಾಡಬೇಕು. ಯಾರೇ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು, ಕಾನೂನು ಚೌಕಟ್ಟಿನೊಳಗಡೆ ಕೆಲಸ ಮಾಡಬೇಕು. ಅದು ಬಿಟ್ಟು ಕಾನೂನಿಗೆ ವಿರುದ್ಧವಾಗಿ ಅಧಿಕಾರಸ್ಥರ ಕೈಗೊಂಬೆಗಳಾಗಿ ಮಾಡಿದರೆ ಯಾವತ್ತಾರು ಶಿಕ್ಷೆ ಅನುಭವಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಈ ಪ್ರವೃತ್ತಿಯನ್ನ ಕೈ ಬಿಡಬೇಕು. ಇನ್ನು ಮುಂದೆ ಇಂಥ ರಾಜಕೀಯ ಪ್ರೇರಿತವಾದಂತಹ ದಾಳಿಗಳನ್ನು ಮಾಡೋದನ್ನ ನಿಲ್ಲಿಸಬೇಕು. ಇಲ್ಲದೆ ಹೋದರೆ ತಕ್ಕ ಪಾಠವನ್ನ ಕಲಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡಲಾರ್ದೇನೆ, ಇವತ್ತು ಬಹಳ ಜನ ಕಾಂಗ್ರೆಸ್ನ ಜೆಡಿಎಸ್ನ ಮುಖಂಡರುಗಳು ಕಾರ್ಯಕರ್ತರು ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ, ನಾಯಕರುಗಳಿಗೆ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ.